ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ನಿನ್ನೆ ಮತದಾನ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಕಳೆದ ಒಂದು ತಿಂಗಳಿಂದ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಅಭ್ಯರ್ಥಿಗಳು ಮತ್ತು ನಾಯಕರು ಭರ್ಜರಿ ಪ್ರಚಾರದಲ್ಲಿ ಮುಳುಗಿದ್ರು. ಇವತ್ತು ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಪ್ರತಿದಿನವೂ ಕೂಡ ಜನರೊಂದಿಗೆ ಸಭೆಗಳು, ಸಮಾರಂಭಗಳು, ಭಾಷಣ ಹೀಗೆ ಬ್ಯುಸಿಯಾಗಿರ್ತಕ್ಕಂಥ ಅಭ್ಯರ್ಥಿಗಳು ಮತ್ತು ನಾಯಕರು ಇವತ್ತು ಚುನಾವಣೆಯ ಮರುದಿನ ರಿಲ್ಯಾಕ್ಸ್ ಮೂಡ್ನಲ್ಲಿರ್ತಕ್ಕಂಥದ್ದು. ನಮ್ಮೊಂದಿಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ BJP ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕ್ಯಾವಟವರವರಿದ್ದಾರೆ. ಸರ್ ಹೇಳಿ, ನಮಸ್ತೆ. ನಿನ್ನೆ ಎಲೆಕ್ಷನ್ ಮುಗಿದಿದೆ. ಒಂದು ತಿಂಗಳಿಂದ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಬಿಡುವಿಲ್ಲದ ಓಡಾಡಿದ್ದೀರಿ. ಇವತ್ತು ರಿಲ್ಯಾಕ್ಸ್ ಮೂಡು ಅನಿಸುತ್ತೆ. ಹೇಗಿತ್ತು ಇವತ್ತಿನ ನಿಮ್ಮ ದಿನಚರಿ? ಇಷ್ಟೊಂದು ದಿನ ಕಾರ್ಯಕರ್ತರ ಒಟ್ಟಿಗೆ, ಜನರ ಒಟ್ಟಿಗೆ ಬರ್ಕೊಂಡು ಓಡಾಡ್ತಾ ಇದ್ದಿದ್ದು. ಇವತ್ತು ಏನು ಚುನಾವಣೆ ನಿನ್ನೆ ಮುಗಿದಿದೆ, ಇವತ್ತು ಎಲ್ಲ ಕಾರ್ಯಕರ್ತರು, ಮತದಾರರು ಎಲ್ಲರೂ ಅವರವರ ಮನೆಯಲ್ಲಿದ್ದಾರೆ. ಅದೇ ಥರ ನಾನು ಮನೆಯಲ್ಲಿದ್ದಿದ್ದೀನಿ. ಸ್ವಲ್ಪ ಲೇಟಾಗಿ ಎದ್ದಿದ್ದು, ಬೆಳಗ್ಗೆಯಿಂದ ಎದ್ದು ಪೇಪರೆಲ್ಲ ನೋಡಿಕೊಂಡು ಇನ್ನು ಸ್ವಲ್ಪ ಹೊತ್ತಾದರೆ ಕಾರ್ಯಕರ್ತರು ಫೋನು ಬರೋಕ್ಕೆ ಶುರುವಾಗಿದ್ದಾವೆ. ಬಟ್ ದಿನ ಎಷ್ಟು ಬರ್ತಿದ್ವು ಅಷ್ಟಿಲ್ಲ, ತುಂಬ ಕಡಿಮೆ ಆಗಿದ್ದಾವೆ. ಒಂದು 80% ಕಾಲ್ಸ್ ಕಡಿಮೆ ಆಗಿದ್ದಾವೆ. ಸೊ ಹೀಗಾಗಿ ಇವತ್ತೇನು ಮನೆಯಲ್ಲೇ ಇದ್ದಿದ್ದು, ಜಾಸ್ತಿ ಹೋಗಿಲ್ಲ ಎಲ್ಲೂ. ಇನ್ನೊಂದು ಅಮಾವಾಸ್ಯೆ ಇರೋದರಿಂದ ಇವತ್ತು ಸ್ವಲ್ಪ ಗುಡಿಗೆ, ಮಠಕ್ಕೆ ಹೋಗಿ ಬರೋದು ಅಂತ. ಸೊ ಅಷ್ಟು ಬಿಟ್ಟರೆ ಮತ್ತು ಬೇರೆ ಏನು ಕಾರ್ಯಕ್ರಮ ಇಲ್ಲ. ಮತ್ತು ಈ ಕಾರ್ಯಕರ್ತರು ಇನ್ನು ಸ್ವಲ್ಪ ಹೊತ್ತು ಹೋದ ತಕ್ಷಣ ಅವ್ರವ್ರ ಲೆಕ್ಕಾಚಾರದಲ್ಲಿ ಅವ್ರವ್ರ ಇದರಲ್ಲಿ ಬಂದು ಹೋಗೋರು ಬರೋರು ಇರ್ತಾರೆ. ಅದಷ್ಟು ಬಿಟ್ಟರೆ ಬೇರೆ ಏನೂ ಇವತ್ತು ಕಾರ್ಯಕ್ರಮ ಇಲ್ಲ. ಒಂದು ತಿಂಗಳ ದಿನಚರಿ ಹೇಗಿತ್ತು ಸರ್ ನಿಮ್ಮದು ಅಂತ? ಒಂದು ತಿಂಗಳ ದಿನಚರಿ ಅದು ದಿನ ಕಾರ್ಯಕ್ರಮಗಳು ಇರ್ತಿದ್ವು, ಪಕ್ಷದ ಕಾರ್ಯಕ್ರಮಗಳು, ಆಮೇಲೆ ಪ್ರಚಾರದ ಕಾರ್ಯಕ್ರಮಗಳು ಮತ್ತು ಕಾರ್ಯಕರ್ತರ ಒಟ್ಟಿಗೆ ಬರ್ಕೊಂಡು ಹೋಗೋದು, ಕಾರ್ಯಕರ್ತರ ಮೀಟಿಂಗು. ಸೊ ಹೀಗಾಗಿ ಒಂದು ದಿನ ಸಾಕಾಗ್ತಿರಲಿಲ್ಲ ಓಡಾಡೋದ್ರಲ್ಲಿ. ಬೆಳಗ್ಗೆ ಒಂದು 5:30-6 ಗಂಟೆಗೆ ಶುರುವಾಯಿತು ಅಂದರೆ 10-11 ಗಂಟೆವರೆಗೂ ಕೆಲಸ ಇರ್ತಿತ್ತು. ಬಟ್ ಸಂಘಟನೆ ವಿಷಯದಲ್ಲಿ, ಎಲ್ಲ ವಿಷಯದಲ್ಲಿ, ಚುನಾವಣೆಗೆ ಏನೇನು ಅವಶ್ಯಕತೆ ಇತ್ತು ಎಲ್ಲದರಲ್ಲೂ ಭಾಳ ಬ್ಯುಸಿ ಇರ್ತಿದ್ವಿ. ಒಂದಿನ ಸಾಕಾಗ್ತಿಲ್ಲ ಅನಿಸ್ತಿತ್ತು. ಅದು ಇವತ್ತಿಗೆ ಬೇರೆ ಅನಿಸುತ್ತೆ. ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಮನೆ ಆಗಿರ್ಬೋದು, ಕಚೇರಿ ಆಗಿರ್ಬೋದು, ಜನರು, ಕಾರ್ಯಕರ್ತರು ತೊಳುತ್ತಾ ಇದ್ರು. ಇವತ್ತು ಸಡನ್ನಾಗಿ ಚುನಾವಣೆ ಮುಗಿದ ಮರುದಿನ ಕಾರ್ಯಕರ್ತರ ಸಂಖ್ಯೆ, ಬರೋರ ಸಂಖ್ಯೆನೂ ಕೂಡ ಕಡಿಮೆ ಆಗಿದೆ. ಏನು ಫೀಲ್ ಆಗ್ತಾ ಇದೆ ಸರಿ? ಅಲ್ಲ, ಇವತ್ತು ಅದು ಸ್ವಲ್ಪ ಆರಾಮ ಅನಿಸುತ್ತೆ. ಬಟ್ ಮತ್ತು ನಾಳೆಗೆ ಅವ್ರು ಬರಲಿಲ್ಲ ಅಂದರೆ ಯಾಕೆ ಬರಲಿಲ್ಲ, ಎದಕ್ಕೆ ಬರಲಿಲ್ಲ ಅಂತ ಅದು ಒಂದನೇ ಇರುತ್ತೆ. ಇವತ್ತು ಸ್ವಲ್ಪ ಎಲ್ಲರೂ ರಿಲ್ಯಾಕ್ಸ್ ಮೂಡಲ್ಲಿದ್ದಾರೆ. ಸಡನ್ನಾಗಿ ಇದು ಒಂಥರ ಚೇಂಜ್, ಸ್ವಲ್ಪ ಆರಾಮ ಅನಿಸುತ್ತೆ. ಬಟ್ ನಾಳೆಯಿಂದ ಮತ್ತೆ ರೂಟೀನಾಗಿ ಎಲೆಕ್ಷನ್ ಥರ ರೂಟೀನ್ ಇರೋದಿಲ್ಲ. ಜನರು ಬರೋದು ಹೋಗೋದು ಇರುತ್ತೆ. ವೈದ್ಯ ವೃತ್ತಿಯಲ್ಲಿದ್ದಂಥವ್ರು, ಎಲೆಕ್ಷನ್ ಮುಗಿದಿದೆ, ವೋಟಿಂಗ್ ಮುಗಿದಿದೆ ನಿನ್ನೆ, ಈಗ ಮತ್ತೆ ಕರ್ತವ್ಯಕ್ಕೆ ಏನಾರು ಹಾಜರಾಗ್ತೀರಾ? ಹೆಂಗೆ ಇವತ್ತಿನ ದಿನಚರಿ? ಮಧ್ಯಾಹ್ನದ ಮೇಲೆ ಊರಿಗೆ ಸಹಿತ ಹೋಗ್ತೀನಿ ಅಂತ ಹೇಳಿದರು. ನಾಳೆಯಿಂದ ಮತ್ತು ಬೆಳಗ್ಗೆ ಖಾಲಿ ಇದ್ದಾಗ, ಯಾಕಂದರೆ ವೃತ್ತಿ ಏನು ಬಿಡೋಕ್ಕಾಗೋದಿಲ್ಲ, ವೃತ್ತಿಯಲ್ಲಿ ಇದ್ದೇ ಇರ್ತೀನಿ. ವೃತ್ತಿ ಒಟ್ಟಿಗೆ ಇದನ್ನು ಮಾಡ್ಕೊಂಡು ಹೋಗ್ತೀನಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆಮೇಲೆ 4ನೇ ತಾರೀಕುವರೆಗೂ ಟೈಮ್ನೂ ಇದೆ, ಏನೂ ಇಲ್ಲ. ಸ್ವಲ್ಪ ವೃತ್ತಿ, ಕೈಲಾದಷ್ಟು ಜನರ ಸೇವೆ ಮಾಡಿಕೊಂಡು ವೇಟ್ ಮಾಡೋದು 4ನೇ ತಾರೀಕುವರೆಗೂ. ಸರ್, ಈಗಾಗಲೇ ಏನೇನು ಕ್ಯಾಲ್ಕುಲೇಷನ್ಗಳು ಆಗಲೇ ಅವರವರು ಹಾಕ್ಕೊಳ್ತಾ ಇದ್ದಾರೆ, ಎಲ್ಲಿ ಓಟ್ ಆಗಿದೆ, ಏನಾಗಿದೆ ಅಂತ. ಆ ಥರ ಏನಾರ ಮಾಹಿತಿ ನೀವು ಕಲೆಕ್ಟ್ ಮಾಡ್ತಾ ಇದ್ದೀರಾ ಏನು? ನೋಡಿ, ನಾನು ನಿನ್ನೆ ಒಂದು 7 ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಬಂದಿದ್ದೀನಿ. ಬಟ್ ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಉತ್ಸಾಹ ಮುಗಿಲು ಮುಟ್ಟಿದೆ. ಅವ್ರು ಏನು ಅಂದ್ಕೊಂಡಿದ್ರು ಅದಕ್ಕಿಂತ ಹೆಚ್ಚಿಗೆ ಮತದಾರರು ಒಂದು ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಸೊ ಹೀಗಾಗಿ ನಮಗೆ ಗೆಲ್ಲೋದಕ್ಕೆ ನಾವು ಏನು ಅಂದ್ಕೊಂಡಿದ್ದೀವಿ 1 ಲಕ್ಷ ಅಧಿಕ ಮತ ಅಂತ, ಅದು 100ಕ್ಕೆ 100ರಷ್ಟು ಸತ್ಯ ಆಗುತ್ತೆ ಅನ್ನೋದು ಈಗ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ನಿಮ್ಮ ಜೊತೆಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಂದಿಡು ಮುಖಂಡರು ಕೂಡ ಸಾಕಷ್ಟು ಶ್ರಮವಹಿಸಿದ್ದಾರೆ. ಏನು ಹೇಳ್ತೀರಾ ಅವರಿಗೆ? ನೋಡಿ, ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಹಿಡಿದು ನಮ್ಮ ಎಲ್ಲರ ನೆಚ್ಚಿನ ಪ್ರಧಾನಿಯವರನ್ನೂ ಸಹ ಹೊಸಪೇಟೆಗೆ ಬಂದೋದ್ರು. ನಮ್ಮ ರಾಜ್ಯ ಅಧ್ಯಕ್ಷರಾದ ವಿಜೇಂದ್ರಣ್ಣನೂ 4 ಕಾರ್ಯಕ್ರಮಗಳನ್ನು ಇಲ್ಲಿ ಕೊಟ್ಟರು. ಮತ್ತು ಇಳಿ ವಯಸ್ಸಿನಲ್ಲಿ ಯಡಿಯೂರಪ್ಪ ಅವರು ನಮ್ಮ ನಾಮಿನೇಷನ್ನಿಗೆ ಬಂದೋದ್ರು. ಆಮೇಲೆ ಡೆಲ್ಲಿಯಿಂದ BL ಸಂತೋಷ್ ಜಿ ಬಂದೋದ್ರು. ಸೊ ಎಲ್ಲ
ಕಾರ್ಯಕರ್ತ ಬಂಧುಗಳಿಗೆ, ಮತದಾರ ಬಾಂಧವರಿಗೆ, ಪಕ್ಷದ ನಾಯಕರಿಗೆ ಹಾಗೂ ಎಲ್ಲ ಅಧಿಕಾರ ಸಮೂಹಕ್ಕೆ ಏನು ಸುರಕ್ಷಿತವಾಗಿ ಚುನಾವಣೆ ಮಾಡಿರ್ಬೋದು, ಪೊಲೀಸ್ ಅಧಿಕಾರಿಗಳಿರ್ಬೋದು, ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಸೊ ಎಲ್ಲರಿಗೂ ನಾನೊಂದು ನನ್ನ ಕಡೆಯಿಂದ ಕೃತಜ್ಞತೆ ಸಲ್ಲಿಸ್ತೇನೆ ಎಲ್ಲ ಚುನಾವಣೆಯನ್ನಾಗಿ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಟ್ಟಿದ್ದಕ್ಕೆ. ಸರ್, ಈಗ ಕುತೂಹಲ ಈಗ ಉಳ್ಕೊಂಡಿರ್ತಕ್ಕಂಥದ್ದು 4ನೇ ತಾರೀಕಿನವರೆಗೆ ಅಷ್ಟೇ, ಅಂದರೆ ವೋಟಿಂಗ್ ಆಗಿದೆ. ಈಗ ಕಾನ್ಸಂಟ್ರೇಟ್ ಕುತೂಹಲ ಈಗ 4ನೇ ಕುತೂಹಲಕ್ಕಿಂತ ಗೆಲ್ತೀವಿ ಅನ್ನೋದು 100ಕ್ಕೆ 100% ಭರವಸೆ ಇದೆ. ಎಸ್ ಸರ್, ಥ್ಯಾಂಕ್ ಯು. ಚುನಾವಣೆಯ ಗದ್ದಲ ಇತ್ತು, ಸಭೆ ಸಮಾರಂಭಗಳಾಗ್ತಾಯಿದ್ವು, ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆ ನಿನ್ನೆ ವೋಟಿಂಗ್ ಮುಗಿದಿದೆ. ಇವತ್ತು ಸ್ವಲ್ಪ ರಿಲ್ಯಾಕ್ಸೇಷನ್ನಲ್ಲಿದ್ದೇವೆ ಅನ್ನುವಂಥದ್ದು BJP ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಅವರ ಅಭಿಪ್ರಾಯ. ಪ್ರಕಾಶ್ ಗೋನ್ಕರ್ ಜೊತೆ ಮೌನೇಶ್ ಬಡಿಗೇರ್, ವಿಸ್ತಾರ ನ್ಯೂಸ್, ಕೊಪ್ಪಳ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.